ಏನೋ ಸಣ್ಣ ಕಥೆ ಹೇಳ್ತಾರೆ. ಸಣ್ಣ ಕಥೆ ಅದು. ಒಂದು ಸಣ್ಣದೊಂದು ತೋಟಿತ್ತು. ಅದು ಬಹಳ ದೊಡ್ಡದಿರ್ಲಿಲ್ಲ, ಒಂದಿಷ್ಟ ಚಿಕ್ಕದು, 1 ಎಕರೆದಷ್ಟಿತ್ತು. ಅಲ್ಲಿ ಒಬ್ಬ ಮುದುಕಿ ಬದುಕಿದ್ಲು. 70 ವರ್ಷದ ಮುದುಕಿ ಆಕೆ. ಆ ತೋಟದಲ್ಲಿ ಕೆಲಸ ಮಾಡ್ತಿದ್ಲು. ಅಲ್ಲೇ ನಡು ಒಂದು ಸಣ್ಣದೊಂದು ಕುಟೀರ ಕಟ್ಕೊಂಡಿದ್ಲು. ದಿನಾಲು ಹೇಳೋದು, ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡೋದು, ಹಣ್ಣ ಹಂಪಲ ಹಾಕೊಂಡಿದ್ಲು. ಅದರಿಂದ ಏನು ಬರ್ತದ, ತಾನು ಉಂಡು ತಿಂದು ಆ ಬಳಿಕ ಹಾದಿಯಿಂದ ಹೋಗೋರಿಗೆ, ಆಡೋ ಮಕ್ಕಳಿಗೆ ಹೀಗೆ ಕರೆದು ಅವ್ರಿಗಿಷ್ಟು ಕೊಟ್ಟು ಹಾಡ್ಕೋತಿದ್ಲು. 70 ವರ್ಷ ಯಾರಿಲ್ಲ. ಸಣ್ಣ ತೋಟ, ಅದರಾಗ ಮುದುಕೆ ದಿನ ತುಂಬ ದುಡಿಯೋದು, ಆನಂದ ಪಡೋದು. ಒಂದು ದಿವಸ ಹತ್ತಿರಲಿಲ್ಲ. ಅದರ ಸಮೀಪದಲ್ಲೇ ಒಬ್ಬ ಭೂಮಿ ತಗೊಂಡ. 100 ಎಕರೆ ಭೂಮಿ ತಗೊಂಡ. ಇದು ತೋಟ ಇಲ್ಲಿ ನಡುವ, ಅದರ ಸುತ್ತೆಲ್ಲ ತಗೊಂಡ. ಅವನಿಗೆ ಅನಿಸ್ತು, ಇದು ನಡುವೇನು ಒಂದು ಇಟ್ಟು ಉಳ್ದದಲ್ಲ, ಇದರಿಂದ ಇದು ಅಪೂರ್ಣ ಅನಿಸ್ತು. ಆತ ಮಾಡ್ಕೊಂಡ 100 ಎಕರೆ ತಗೊಂಡ. ಆದ್ರೆ ಇದೇನ್ ನಡು ಒಂದು ಸಿಕ್ಕಿತ್ತಲ್ಲ, ಒಂದು ಮೂಲ್ಯಾಗ ಸಿಕ್ಕಿತ್ತಿದು 1 ಎಕರೆ. ಅವ ನೋಡ್ದ, ಈ ನಕ್ಷೆ ನೋಡ್ದ, ಇದು ಸರಿ ಅನಿಸ್ಲಿಲ್ಲ, ಬರೋಬ್ಬರಿ ಚೌಕ ಆಗಿರ್ಲಿಲ್ಲ. ಅವಾಗ ಅನಿಸ್ತು, ಈ ಎಕರೆ ಭೂಮಿ ನನಗೆ ಸಿಗದೆ ಇದ್ರೆ 100 ಎಕರೆ ತಗೊಂಡು ವಿಫಲ ಅಂದ, ನಿರುಪಯುಕ್ತ ಅಂದ. ಆ ಮುದುಕಿ ಹತ್ತಿರ ಹೋದ. ನಿನ್ನ 1 ಎಕರೆ ಕೊಡು ಅಂದ. ಮುದುಕಿ ಅಂತು, ನಾನಿಲ್ಲಿ 60 ವರ್ಷದೀನಿ, ನಾ ಯಾಕೆ ಕೊಡ್ಲಿ ಅಂತು. ಆಗ ಅಂದ, ಏನು ಒಂದು ಈಟದ, ಎಷ್ಟು ಬೇಡ್ತಿ ಬೇಡು, ಕೊಡ್ತೀನಿ ಅಂದ. ಅವಾಗ ಮುದುಕಿ ಹೇಳಿದ್ಲು, ಅಷ್ಟು ಶ್ರೀಮಂತ ನೀನೇನು ಅಂದ್ಲು. ಈ ನನ್ನ ಎಕರೆ ಭೂಮಿ ತಗೊಳ್ಳುವಷ್ಟು ಶ್ರೀಮಂತ ನೀನೇನು ಅಂದ್ರೇನು ಅಂದ. 100 ಎಕರೆ ತಗೊಂಡೇನೆ, 1 ಎಕರೆಗೆ ಏನು ಅಂದ. ಎಷ್ಟು ಹೇಳ್ತಿ ಹೇಳು ಅಂದ. ಮುದುಕಿ ಹೇಳಿದ್ಲು, ನಿನಗೆ ಆ ತಾಕತ್ತಿಲ್ಲೋ, ಈ 1 ಎಕರೆಗೆ ಬೆಲೆ ಕಟ್ಟುವ ತಾಕತ್ತು ನಿನಗಿಲ್ಲ, ಇದನ್ನು ತಗೊಳ್ಳೋ ತಾಕತ್ತು ನಿನಗಲ್ಲ, ಈ ದೇಶದ ದೊರೆಗೆ ಸಹಿತಿಲ್ಲ ಅಂತ. ಅದ್ಯಾಂಗ ಅಂದ. ಆಕೆ ಹೇಳಿದ್ಲು, ಇದು ಬರೇ ತೋಟ ಅಲ್ಲ, ಇದು ಸಂತೋಷದ ತೋಟ. ಎಲ್ಲಿ ನಾನು 60 ವರ್ಷ ಬೆವರ ಸುರಿಸೇನಿ ಅಂಥ ಸುಂದರ ತೋಟ ಇದು. ಎಲ್ಲಿ ನಾನು ಪ್ರತಿ ಕ್ಷಣ ಕ್ಷಣ ಸಂತೋಷವಾಗಿ ಕಳೆದೇನೆ ಅಂಥ ಸುಂದರ ತೋಟ ಇದು. ಎಲ್ಲಿ 1000 ಮಕ್ಕಳು ಉಂಡು ತಿಂದು ಸಂತೋಷ ಪಟ್ಟು ಕುಣಿದಾರೆ ಅಂಥ ತೋಟ ಇದು. ಇದರ ಬೆಲೆ ನಿನಗೇನು ಗೊತ್ತು ಅಂದ್ಲು. ಮಣ್ಣಿನ ಬೆಲೆ ಇದರ ಬೆಲೆ ಅಲ್ಲ, ಇದರ ಬೆಲೆ ಬದುಕಿನ ಬೆಲೆ. ಬದುಕಿನ ಬೆಲೆ 60 ವರ್ಷದ ಸಂತೋಷದ ಕ್ಷಣಗಳು ಈ ನೆಲದೊಳಗದಾವ. ಇದರ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ. ನೀ 100 ಎಕರೆ ಕೊಟ್ರು ಇವನು ಕೊಡೋದಿಲ್ಲ, ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕೊಟ್ರು ಕೊಡೋದಿಲ್ಲ. 100 ಎಕರೆ ಇದ್ರೂ ಸಹಿತ ನೀನು ಬಡವಾಗಿ ಉಳಿದೆ. 1 ಎಕರೆದಾಗ ರಾಜರಿಗಿಂತ ರಾಜ ಆಗಿಬಿಟ್ಟಿನಿ ನಾನು ಅಂದ್ಲು. ನನಗೆ ಅಪೂರ್ಣ ಅನಿಸೋದಿಲ್ಲ, ನಿನಗೆ 100 ಎಕರೆ ಅಪೂರ್ಣ ಅನಿಸ್ತಾವ, ಅಪೂರ್ಣ ಅನಿಸ್ತಾವ. ಇನ್ನ ತಗೊಳಕ್ ಹೊರಟಿದೆ, 100 ಎಕರೆ ಅದಾವ, ಆದರೂ ಪೂರ್ಣ ಅನಿಸಿಲ್ಲ. ಯಾಕೆ? ನಿನ್ನ ಒಳಗ ಪೂರ್ಣ ಇಲ್ಲ, ಆದ ಬಳಿಕ ಹೊರಗೆ ಹಂಗ ಪೂರ್ಣ ಆಗ್ತದ. ಅದೇನಾಗ್ತದ? ಮನುಷ್ಯ ಪೂರ್ಣ ಆಗಲಾರದೆ ವಸ್ತು ಪೂರ್ಣ ಆಗೋದಿಲ್ಲದ. ಮನಸ್ಸು ತುಂಬಲಾರದೆ ಮನೆ ಹೆಂಗ ತುಂಬುತ್ತದೆ?
ಮನಸ್ಸು ತುಂಬಲಾರ್ದೆ ಅಡವಿ ಹೆಂಗ್ ತುಂಬುತ್ತದೆ? ಮನಸ್ಸು ತುಂಬಲಾರ್ದೆ ಜಗತ್ತು ಹೆಂಗ್ ತುಂಬುತ್ತದೆ? ಮನಸ್ಸು ತುಂಬ್ತು ಅಂದ್ರೆ ಎಲ್ಲಾ ತುಂಬುತ್ತದೆ. ಮನಸ್ಸು ಬರಿದಿತ್ತು ಅಂದ್ರೆ ಎಲ್ಲಾ ಬರಿದಾಗ್ತದೆ. ಎಲ್ಲ ಬರಿದಾಗ್ತದೆ. ಮುದಿಕೆ ಎಷ್ಟು ಜಾಣ್, ನಿನಗ್ ಗೊತ್ತಿಲ್ಲ. ಇದ ನೆಲದಾಗ, ಇದ ಗುಡಿಸಲದಾಗ ನನ್ನ ಪತಿ ಇದ್ದ. ಆತ ಈ ಗುಡಿಸಲದಾಗ 40 ವರ್ಷ ಬದುಕಿದ. ಆ ಬಳಿಕ ನಾನು 20 ವರ್ಷ ಬದುಕೇನೆ. ಎಂಥ ಅದ್ಭುತ ಸ್ಥಾನ ಇದೆ. ಸ್ವರ್ಗಕ್ಕಿಂತ ಸ್ವರ್ಗ ಈ ನನ್ನ ನೆಲ ಅಂದ್ಲು. ನಿಂದ್ಯಾವ ಸಂಪತ್ತ ಅಂದ್ಲು. ಎಷ್ಟು ಅದ್ಭುತ ಮಾತುಗಳು. ಆಕೆಗೆ ವೇದ ಗೊತ್ತಿಲ್ಲ, ಉಪನಿಷತ್ತ ಗೊತ್ತಿಲ್ಲ, ವಚನಶಾಸ್ತ್ರ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಆದರೆ ಬದುಕ ಗೊತ್ತದೆ, ಜೀವನ ಗೊತ್ತದೆ. ಜಗತ್ತಿನಾಗ ಶ್ರೀಮಂತನಾಗಿ ಬದುಕಿರಬೇಕು ಅನ್ನೋದು ಆಕೆ ಗೊತ್ತದ. ಆಕೆ ಬಟ್ಟೆಗಳು ಬಡುವ, ಆಕೆಯ ಆಹಾರ ಬಡುವ. ಆದರೆ ಎಲ್ಲವನ್ನ ಶ್ರೀಮಂತಗೊಳಿಸುವಂತ ಹೃದಯ ಶ್ರೀಮಂತ ಬೇಕಲ್ಲ ಮನುಷ್ಯಾಗ. ಈ ಭೂಮಂಡಲಕ್ಕೆ ಬಂದೇವಿ ಅಂದ್ರೆ ಇರಬೇಕಲ್ಲ, ಸಂತೋಷ ಆಗಿರಬೇಕಲ್ಲ, ಶ್ರೀಮಂತ ಹಾಗಿರದೆ ಇದ್ರೆ ಬದುಕಿಗೆ ಏನು ಅರ್ಥ ಅದೆ? ಅದಕ್ಕೆ ಸಂತರು, ಜ್ಞಾನಿಗಳು ಬದುಕನ್ನ ಶ್ರೀಮಂತಗೊಳಿಸುವಂತ